74-2 ಆದಾಗ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗತ್ತೆ. ಯಾರು ಬೌಲಿಂಗು? ಸ್ಟಾಕ್ ಅವರ ಬೌಲಿಂಗು. ತೆಂಬ ಬೌಮ ಹಿಂಗ್ ಆಡಕ್ ಹೋಗಿ ಸ್ಲಿಪ್ ಅಲ್ಲಿ ಸ್ಟೀವ್ ಸ್ಮಿತ್ ಕ್ಯಾಚ್ ಎತ್ತಾಕ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟೀವ್ ಸ್ಮಿತ್ ಸ್ಲಿಪ್ ಅಲ್ಲಿ ನಿಂತ್ಕೊಳ್ತಾ ಹೆಲ್ಮೆಟ್ ನ ಹಾಕೊಂಡಿರ್ತಾರೆ. ನಿಮಗೆ ಪರಮಾಶ್ಚರ್ಯ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ಫೀಲ್ಡರ್ ಶಾರ್ಟ್ ಲೆಗ್ ಅಲ್ಲಿ ಫೀಲ್ಡ್ ಮಾಡಿ ಸಡನ್ ಆಗಿ ನೀನ್ ಸ್ಲಿಪ್ ಬಾರೋ ಅಂದ್ರೆ ಮೇ ಬಿ ಹೆಲ್ಮೆಟ್ ಹಾಕೊಂಡು ಹೋಗಿ ನಿಂತ್ಕೋಬಹುದು. ಬಟ್ ಸ್ಟೀವ್ ಸ್ಮಿತ್ ಆ ತರ ಕೇಸ್ ಇರಲಿಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಈ ಆಸ್ಟ್ರೇಲಿಯನ್ಸ್ ಬ್ಯಾಟಿಂಗ್ ಆಡುವಾಗ, ಸೌತ್ ಆಫ್ರಿಕನ್ಸ್ ಬೌಲಿಂಗ್ ಮಾಡುವಾಗ ಸುಮಾರು ಎಡ್ಜ್ಗಳು ಫೀಲ್ಡರ್ ಕ್ಯಾರಿನೇ ಆಗ್ತಾ ಇರಲಿಲ್ಲ, ಮುಂದೆನೆ ಬೀಳ್ತಾ ಇತ್ತು. ಹಾಗಾಗಿ ತೆಂಬ ಬೌಮ ಬಂದ್ಮೇಲೆ ಗುರು ಒಂದು ಆಪರ್ಚುನಿಟಿನೂ ಮಿಸ್ ಆಗ್ಬಾರ್ದು ಅಂತ ಮುಂದೆ ನಿಂತ್ಕೊಳಕ್, ಅಂದ್ರೆ ಕೀಪರ್ಗಿಂತ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಸ್ಟೀವ್ ಸ್ಮಿತ್. ಪ್ರಾಬ್ಲಿ 1.5 ಸ್ಲಿಪ್ ಅಂತ ಹೇಳ್ಬೋದು, ಅಥವಾ ಸೆಕೆಂಡ್ ಸ್ಲಿಪ್ ಅಂತ ಹೇಳ್ಬೋದು. ಅವ್ರು ಎಷ್ಟು ಮುಂದೆ ಇದ್ರು ಅಂದ್ರೆ, ಅಣ್ಣ ಇನ್ ಕೇಸ್ ಜೋರಾಗಿ ಅವ್ರು ಏನಾರ ಕಟ್ ಮಾಡಿದ್ರೆ ನನ್ನ ಮುಖಕ್ಕೆ ಕೆಟ್ ಬೀಳ್ಬೋದು ಅಂತ ಹೆಲ್ಮೆಟ್ ಹಾಕೊಂಡು ಅವ್ರು ನಿಂತಿದ್ರು. ನೋಡಿ, ಪ್ರಾಕ್ಟೀಸ್ ಮಾಡುವಾಗ ಸ್ಲಿಪ್ ಕ್ಯಾಚಿಂಗು ಯಾವುದೇ ಒಬ್ಬ ಪ್ಲೇಯರ್ ಹೆಲ್ಮೆಟ್ ಹಾಕೊಂಡು ಸ್ಲಿಪ್ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಹೊಸದಾಗಿತ್ತು. ಇದು ರೆಗ್ಯುಲೇಷನ್ ಕ್ಯಾಚ್. ಸ್ಟೀವ್ ಸ್ಮಿತ್ ಈ ತರ ಕ್ಯಾಚ್ಗಳು ಸುಮಾರು ಹಿಡಿದಾಕ್ಬಿಟ್ಟಿದ್ದಾರೆ ಎಲ್ಲ ಫಾರ್ಮೆಟ್ ಆಫ್ ದಿ ಗೇಮ್ ಅಲ್ಲಿ. ನಿನ್ನೆ ಹಿಡಿಯಕ್ಕಾಗಿಲ್ಲ ಈ ಕ್ರೂಷಿಯಲ್ ಕ್ಯಾಚ್. ಕಾರಣ ಏನ್ ಹೇಳಿ? ಹೆಲ್ಮೆಟ್ ಹಾಕೊಂಡು ನಿಂತಿದ್ದಾರೆ. ಇದು ಗೇಮ್ ಚೇಂಜಿಂಗ್ ಮೊಮೆಂಟ್ ಆಗ್ಬಿಡ್ತಾ ಅಥವಾ ಚಾಂಪಿಯನ್ಶಿಪ್ ಲೂಸಿಂಗ್ ಮೊಮೆಂಟ್ ಅಂತ ಕೂಡ ನನಗೆ ಅನಿಸ್ತಾ ಇದೆ. ಗೊತ್ತಾ, ಅದಾದ್ಮೇಲೆ ಇಂಜುರಿ ಆಗಿ ಅವ್ರು ಒಳಗಡೆ ಹೊರಟೋಗ್ತಾರೆ. ಅದಾದ್ಮೇಲಿಂದ ವಿಕೆಟೇ ಬಿದ್ದಿಲ್ಲ. 143 ರನ್ಸ್ ಏನೋ ಪಾರ್ಟ್ನರ್ಶಿಪ್ ಬಿಟ್ವೀನ್ ತೆಂಬ ಬೌಮ ಅಂಡ್ ಐಡನ್ ಮಾರ್ಕ್ರಮ್. ಈಗ ಬೇಕಾಗಿರೋದು ಕೇವಲ 69 ರನ್, 8 ವಿಕೆಟ್ ಕೈಲಿದೆ.